ದಿನವೂ ಮುಂದುವರೆದ ಸಚಿವರ 1-to-1 ಸಭೆ. ಸಿದ್ದರಾಮಯ್ಯ ಬಣದ ವಿರೋಧದ ಮಧ್ಯೆಯೂ ಕೂಡ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ. ಸತತ 3ನೇ ದಿನ ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ಮುಂದುವರೆದಿದೆ. ಸಿದ್ದರಾಮಯ್ಯ ಬಣದ ವಿರೋಧದ ಮಧ್ಯೆಯೂ ಕೂಡ ಸಭೆ ನಡೀತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಮೊದಲ ದಿನ 3 ಸಚಿವರ ಜೊತೆ ಮೀಟಿಂಗ್ ಮಾಡಿದ್ರು. ನಿನ್ನೆ 11 ಸಚಿವರ ಜೊತೆ ಕೆಪಿಸಿಸಿ ಉಸ್ತುವಾರಿ ಮೀಟಿಂಗ್ ಮಾಡಿದ್ದಾರೆ. ಇವತ್ತು 8 ಸಚಿವರ ಜೊತೆ ಸುರ್ಜೇವಾಲಾ ಚರ್ಚಿಸಲಿದ್ದಾರೆ. ಮೊದಲ ದಿನ 3 ಸಚಿವರ ಜೊತೆ ಮೀಟಿಂಗ್ ಮಾಡಿದ್ರು. ನಿನ್ನೆ 11 ಸಚಿವರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಆಯಿತು. ಇವತ್ತು 8 ಸಚಿವರ ಜೊತೆ ಚರ್ಚೆ ಮಾಡಲಿದ್ದಾರೆ ಸುರ್ಜೇವಾಲಾ. ಇವತ್ತು ಯಾರ್ಯಾರ ಜೊತೆ ಮೀಟಿಂಗು? ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಚಲವರಾಯಸ್ವಾಮಿ, ಎಚ್.ಕೆ. ಪಾಟೀಲ್, ಜಿ. ಪರಮೇಶ್ವರ್ ಮತ್ತು ಕೆ.ಜೆ. ಜಾರ್ಜ್ ಜೊತೆ ಸುರ್ಜೇವಾಲಾ ಮೀಟಿಂಗ್ ಇವತ್ತು. ಸತತ 3ನೇ ದಿನವೂ ಸುರ್ಜೇವಾಲಾ 1-to-1 ಸಭೆ ಮುಂದುವರೆಸಿದ್ದಾರೆ. ಶಾಸಕರ ಜೊತೆಗಿನ ಸಭೆ ನಂತರ ಈಗ ಸಚಿವರ ಜೊತೆ ಸಭೆ ನಡೆಸಿದ್ದಾರೆ. ಸುರ್ಜೇವಾಲಾ ಸಭೆಗೆ ಸೆಡ್ಡು ಹೊಡೆದ್ರ ಸಿದ್ದು ಆಪ್ತರು. ಸುರ್ಜೇವಾಲಾ ಸಭೆಗೆ ರಾಜಣ್ಣ, ಮಹದೇವಪ್ಪ ಗೈರಾಗಿದ್ದಾರೆ. ಈಗಾಗಲೇ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ಕೆ.ಎನ್. ರಾಜಣ್ಣ. ಇಲಾಖೆಗೆ ಸಂಬಂಧಿಸಿದ ಕೆಲಸಕ್ಕಾಗಿ ವಿದೇಶಕ್ಕೆ ರಾಜಣ್ಣ ಹೋಗಿದ್ದಾರೆ. ಯುರೋಪ್ ಪ್ರವಾಸದಲ್ಲಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ. ಸುರ್ಜೇವಾಲಾ ಸಭೆಗೆ ರಾಜಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಬಣದವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಶಾಸಕರ 1-to-1 ಸಭೆ ನಡೆಸಿದ್ದಕ್ಕೆ ಅಭಿಪ್ರಾಯ ಸಂಗ್ರಹಿಸಿದ್ದಕ್ಕೆ. ಸುರ್ಜೇವಾಲಾ ಸಭೆಗೆ ಮಹದೇವಪ್ಪ ಭಾಗಿಯಾಗೋದು ಅನುಮಾನ ಇದೆ. ಸಿದ್ದರಾಮಯ್ಯನವರ ಸಮಾವೇಶದ ಕೆಲಸದಲ್ಲಿ ಮಹದೇವಪ್ಪ ಬ್ಯುಸಿಯಾಗಿದ್ದಾರೆ. ಮೈಸೂರಿನಲ್ಲೇ ಉಳ್ಕೊಂಡಿದ್ದಾರೆ ಸಚಿವ ಮಹದೇವಪ್ಪ. ಅವರು ಕೂಡ ಸಭೆಯಲ್ಲಿ ಭಾಗಿಯಾಗೋದು ಅನುಮಾನ ಇದೆ. ಇನ್ನು ಕೆ.ಎನ್. ರಾಜಣ್ಣ ಯುರೋಪ್ ಪ್ರವಾಸದಲ್ಲಿದ್ದಾರೆ. ಸುರ್ಜೇವಾಲಾ ಸಭೆಯನ್ನ ಬೇಕು ಅಂತಲೇ ತಪ್ಪಿಸ್ಕೊಂಡ್ರ? ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮಹದೇವಪ್ಪ ಮತ್ತು ರಾಜಣ್ಣ ನಡೆ. ಸಭೆ ಕರೆದ್ರೆ ಹೋಗ್ತೀನಿ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು, ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ. ಪಕ್ಷದ ಶಾಸಕರಿಗೆ ಅವರು ಕರೆದು ಮಾತಾಡೋವಂಥ, ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ ಈ ಹಸ್ ಗಾಟ್ ಆಲ್ ಪವರ್ಸ್. ಯಾವ ಮೀಟಿಂಗ್ಗೆ ಯಾವಾಗ ಕರೆದ್ರೂ ಹೋಗ್ತೀವಲ್ಲ. ಅಯ್ಯೋ ನೀವು ಕರೆದನ್ನ ಬೇಡ ಅಂತ ಹೇಳ್ತೀನಿ ನಾನು. ನೀವು ಕರೆದ್ರೂ ಬಂದು ಮಾತಾಡ್ಕೊಂಡು ಹೋಗ್ತೀನಿ. ಇಲ್ಲ, ನನಗೂ ಹೇಳಿದ್ರು, ನಾನು ಇಂಡಿಗೆ ಹೊಟ್ಟೋಗಿದ್ದೆ. ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ. ನಾನು ಯಾರು ವಿರೋಧ ಮಾಡಲ್ಲ. ದಿರ್ ಇಸ್ ನೋ ಅಪೋಸಿಷನ್. ಇವೆಲ್ಲ ಪಾರ್ಟಿ ಅಲ್ವಾ. ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷಕ್ಕೆ ಆಡಳಿತ ಮಾಡಿ. ನಮಗೇನು ಇಂಪಾರ್ಟೆಂಟು? ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್. ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್. ಮತ್ತು 5 ವರ್ಷ ನಾವು ಯಶಸ್ವಿಯಾಗಿ ಮಾಡಿ ಮತ್ತೆ ಪುನಃ ವಾಪಸ್ ಬರಬೇಕು. ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು, ಇಷ್ಟೆಲ್ಲ ಕೆಲಸ ಮಾಡಿ, ವಿಸಿಬಲ್ ಚೇಂಜಸ್ ತಂದು ಮತ್ತೆ ರಾಜ್ಯನ ಓಡಿಸ್ಬೇಕಲ್ಲ. ಆ ಕಾರಣಕ್ಕೆ ಡೆಮಾಕ್ರಸಿನಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಡೆಮಾಕ್ರಸಿಯ ಬ್ಯೂಟಿನೇ ಡಿಫರೆನ್ಸ್ ಆಫ್ ಒಪಿನಿಯನ್. ಅದನ್ನು ಸರಿ ಮಾಡ್ಕೋಬೇಕಲ್ಲ ಕೂತ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.